ನಮಸ್ಕಾರ ಫ್ರೆಂಡ್ಸ್, ಸ್ಪೋರ್ಟ್ಸ್ ಅಡ್ಡ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೇಗ ವಿಡಿಯೋ ಕಡೆ ಹೋಗೋಣ. ಹಾಗೆ ಲೈಕ್ ಮಾಡದಿರುವುದನ್ನು ಮರಿಬೇಡಿ. ಬನ್ನಿ ಮೊದಲನೇ ಅಪ್ಡೇಟ್ ಬಗ್ಗೆ ನೋಡೋಣ. ರಿಷಬ್ ಪಂತ್ಗೆ ಫೈನ್ ಹಾಕಿದ್ದರಂತೆ. ಒಂದಲ್ಲ ಎರಡಲ್ಲ 15 ಲಕ್ಷ ಗುರು. ಯಾಕೆ ಗುರು ಅಂತ ನೋಡಿದ್ರೆ 15 ಲಕ್ಷ ಅಂತ ನೋಡಿದ್ರೆ ನಿಧಾನಕ್ಕೆ ಬೌಲಿಂಗ್ ಮಾಡಿಸಿದ್ದರಂತೆ. ಹೌದು, CSK ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಕ್ಯಾಪ್ಟನ್ ಆದಂತಹ ರಿಷಬ್ ಪಂತ್ ನಿಧಾನವಾಗಿ ಬೌಲಿಂಗ್ ಮಾಡಿಸಿದ್ದರಂತೆ. ಅದಕ್ಕಾಗಿ 15 ಲಕ್ಷ ದಂಡ ಪಂತ್ಗೆ ಹಾಕಿದರು. ಇನ್ನು ಎರಡನೇ ಅಪ್ಡೇಟ್ ನೋಡೋಣ. ನಮ್ಮ RCB ಟೀಮ್ ಕ್ಯಾಮ್ರನ್ ಗ್ರೀನ್ಗೆ ಕೊರೋನಾ ಕಿಡ್ನಿ ಡಿಸೀಸ್ ಇದಂತೆ. ಅದು ಸ್ವಲ್ಪ ಜನರಿಗೆ ಗೊತ್ತು ಬಿಡಿ. ಅವರಿಗೆ ಚಿಕ್ಕವರಿಂದಲೇ ಆ ಕಿಡ್ನಿ ಡಿಸೀಸ್ ಇದೆ. ಇದರಲ್ಲೇನಿದೆ ಅಂದರೆ ಬೆಂಗಳೂರಿನಲ್ಲಿ ಕ್ರೋನಿಕ್ ಕಿಡ್ನಿ ಡಿಸೀಸ್ ಇರುವಂಥವರನ್ನು ವಿಸಿಟ್ ಮಾಡಿ ಅವರಿಗೆ ಮೋಟಿವೇಶನ್ ಸ್ಪೀಚ್ ಕೊಡ್ತಿದ್ದಾರೆ. ಎಲ್ಲಿಂದೋ ಬಂದು ಇಲ್ಲಿ ಇದ್ದವರಿಗೆ ಸ್ಪೀಚ್ ಕೊಡ್ತಿದ್ದಾರೆ ಎಂದರೆ ಮೆಚ್ಚಲೇಬೇಕು ಕ್ಯಾಮ್ರನ್ ಗ್ರೀನ್ನ. ಇನ್ನು ಮೂರನೇ ಅಪ್ಡೇಟ್ ನೋಡೋಣ. ಪ್ಯಾಟ್ ಕಮಿನ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದು ಏನೆಂದರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಡೋದೆಂದರೆ ಅವರಿಗೆ ತುಂಬಾ ಇಷ್ಟವಂತೆ. ಅವರಿಗೇನೋ ಖುಷಿ ಅಂತೆ ಗುರು. ಖುಷಿ ಇಲ್ಲದೆ ಏನಾಗುವುದು. ಲಾಸ್ಟ್ ಟೈಮ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಆದಾಗ ಕ್ಯಾಮ್ರನ್ ಗ್ರೀನ್ ಅವರು ಮಾಡಿದ್ದಾರೆ. ಇನ್ನು ನಾಲ್ಕನೇ ಅಪ್ಡೇಟ್ ಕಡೆ ಹೋಗೋಣ. ಏಪ್ರಿಲ್ 16ನೇ ತಾರೀಕು ಏನೋ BCCI ಜೊತೆ IPL ಓನರ್ಸ್ ಮೀಟಿಂಗ್ ಇದಂತೆ. ಅದು ಕೂಡ ಅಹಮದಾಬಾದಲ್ಲಿ. ಇದರಲ್ಲಿ ನೆಕ್ಸ್ಟ್ ಸೀಸನ್ ಏನೇನು ಚೇಂಜಸ್ ಆಗ್ತದೆ, ಏನೇನು ಇರಬಾರದು, ಏನೇನು ಇರಬೇಕು ಎಂದು ಡಿಸೈಡ್ ಮಾಡ್ತಾರಂತೆ. ಏನೇನು ಮಾಡ್ತಾರಂತ ಕಾಯ್ದು ನೋಡಬೇಕು. ಇನ್ನು ಕೊನೆಯ ಅಪ್ಡೇಟ್ ಅಂದರೆ ಟಾಪ್ 5 ಅಪ್ಡೇಟ್ ನೋಡೋಣ. ಮೊನ್ನೆ MS ಧೋನಿ ಅವರು ಮ್ಯಾಚಲ್ಲಿ ಮುಗಿದ ಮೇಲೆ ಏನೋ ಫೇನ್ ಇತ್ತು ಅಂತ ಅನಿಸುತ್ತೆ. ಆದರೂ ಕೂಡ ಆಡಿದರು. ಎಷ್ಟು ಆದರೂ MS ಧೋನಿಗೆ ಕ್ರೆಡಿಟ್ ಕೊಡಲೇಬೇಕು. ಏನೇ ಆದರೂ ಮುಂದಿನ ಮ್ಯಾಚಲ್ಲಿ ಆಡಬೇಕು. MS ಧೋನಿಯ ಎಫರ್ಟ್ ಅಂತೂ ಸೂಪರ್. ಏನೇ ಆದರೂ ನಮ್ಮ ಇಂಡಿಯನ್ ಟೀಮ್ ವರ್ಲ್ಡ್ ಕ್ಯಾಪ್ಟನ್ಗೆ ಕ್ರೆಡಿಟ್ ಕೊಡಲೇಬೇಕು. ಸೊ ಫ್ರೆಂಡ್ಸ್, ಸಿಗೋಣ ಮುಂದಿನ ಅಪ್ಡೇಟ್ಗಳೊಂದಿಗೆ. ಇದಷ್ಟು ಇಂದಿನ ಟಾಪ್ 5 ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟವಾದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಥ್ಯಾಂಕ್ ಯು.